ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್. ಇವತ್ತು ಒಳ್ಳೆ ಟೈಲರ್ ಆಗಬೇಕು ಅಂದರೆ ಬರೀ ಮಷಿನ್ ಇದ್ದರೆ ಸಾಕಾಗೋದಿಲ್ಲ. ಖಂಡಿತವಾಗ್ಲೂ ನಮ್ಮ ಕೆಲಸನ ನಾವು ಸ್ಪೀಡಾಗಿ ಕರೆಕ್ಟಾಗಿ ಒಳ್ಳೆ ಪ್ರೊಫೆಷನಲ್ ಥರ ಮಾಡಬೇಕು ಅಂತಂದರೆ ಈ 10 ವಸ್ತುಗಳು ಖಂಡಿತ ಇರಲೇಬೇಕು. ಅವು ಯಾವುವು, ಏನೇನೆಲ್ಲ ಇದ್ದರೆ ಯಾವ ರೀತಿಯಾಗಿ ಉಪಯೋಗ ಮಾಡ್ಕೋಬೋದು ಅನ್ನೋದನ್ನೆಲ್ಲ ನಾನು ನಿಮಗೆ ಒಂದೊಂದನ್ನೇ ತೋರಿಸ್ತಾ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ಪೂರ್ತಿ ವಿಡಿಯೋ ನೋಡಿ. ನಂಬರ್ 1 ಏನು, ಮೊದಲನೇದು ಏನು ಬೇಕಾಗುತ್ತೆ, ಒಳ್ಳೆ ಟೇಪ್ ಬೇಕು. ಈಗ ಕೆಲವೊಬ್ರು ಟೇಪ್ ತಗೊಂಡಿರ್ತಾರೆ, ಬೇಕಿದ್ರೆ ನೀವು ಟ್ಯಾಲಿ ಮಾಡಿ ನೋಡಿ. ಒಂದು 2-3 ಥರ ಟೇಪ್ ಇರುತ್ತೆ. ಅದರಲ್ಲಿ ಒಂದೊಂದು ಪಾಯಿಂಟ್ ಅಂದರೆ 1/4 ಇಂಚ್ವರೆಗೂ ಹೆಚ್ಚು ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಈಗ ನಾವು ಏನಾದರೂ ಈಗ ಅಳತೆ ತಗೊಳ್ಳೋದು ಒಂದು, ಮಾರ್ಕಿಂಗ್ ಮಾಡೋದು ಒಂದು, ಅಳತೆ ತಗೊಳ್ಳೋದು ಒಂದು ಮಾಡಿದ್ವಿ ಅಂತ ಅಂದರೆ ಖಂಡಿತವಾಗ್ಲೂ ನಮಗೆ ಆಲ್ಟ್ರೇಷನ್ ಬರುತ್ತೆ. ನಿಮಗೂ ಕೂಡ ಗೊತ್ತಿರುತ್ತೆ, ಆಲ್ರೆಡಿ ನೀವು 10-20 ವರ್ಷದಿಂದ ಟೈಲರ್ ಮಾಡ್ತಾ ಇದ್ದೀರಾ ಅಂತಂದರೆ 1/4 ಇಂಚು ಕೂಡ ನಮಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು. ಹಾಗಾಗಿ ಒಳ್ಳೆ ಟೇಪ್ನ ನಾವು ಆದಷ್ಟು ನೋಡಿ ತಗೋಬೇಕಾಗತ್ತೆ. ನಾವೀಗ ಒಂದು ಟೇಪ್ನ ನಾವು ಮಾರ್ಕಿಂಗಿಗೆ ಅಂತ ಇಟ್ಟಿದ್ದೀವಿ ಅಂತಂದಾಗ ನಾವು ಅದನ್ನು ಕರೆಕ್ಟಾಗಿ ಮಾರ್ಕಿಂಗಿಗೆ ಅಂತಲೇ ಇಟ್ಕೋಬೇಕಾಗುತ್ತೆ. ಅದನ್ನು ನಾವು ಬೇರೆ ಈಗ ಸ್ಟಿಚಿಂಗ್ ಮಾಡುವಾಗ ಎಲ್ಲಾದರೂ ಹಾಕ್ಬಿಡೋದು. ಒಂದೊಂದು ಟೇಪು ಒಂದೊಂದು ತುಂಬಾ ಡಿಫ್ರೆನ್ಸ್ ಇರುತ್ತೆ. ಈಗ ಒಂದು ನಾವು ಕಟಿಂಗ್ ಮಾಡೋದಕ್ಕೆ ಅಂತ ಒಂದು ಟೇಪ್ ಇಟ್ಕೊಂಡಿದ್ದೀವಿ ಅಂದರೆ ಅದು ಕಟಿಂಗಿಗೆ ಮಾತ್ರ ಯೂಸ್ ಮಾಡ್ಕೋಬೇಕಾಗುತ್ತೆ. ಸ್ಟಿಚಿಂಗಿಗೆ ಮತ್ತೆ ಬೇರೆ ಟೇಪ್ನ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ಒಂದನ್ನೇ ಯೂಸ್ ಮಾಡ್ತೀವಿ ಅನ್ನೋ ಹಾಗಿದ್ರೂ ಒಳ್ಳೆ ಟೇಪ್ನ ನಾವು ತಗೋಬೇಕಾಗುತ್ತೆ. ಇನ್ನು ಎರಡನೇದು ಏನಪ್ಪ ಅಂತಂದರೆ ಒಳ್ಳೆ ಮೆಟೀರಿಯಲ್ ಇರುವಂಥ ಕತ್ರಿ ತೊಗೋಬೇಕಾಗುತ್ತೆ. ಸಿಸರ್ ಅಂತೂ ತುಂಬಾ ಇಂಪಾರ್ಟೆಂಟು. ಈಗ ನಾವೇನಾದರೂ ಕಟ್ ಮಾಡುವಾಗ ಸ್ವಲ್ಪ ಮಿಸ್ಟೇಕ್ ಆದ್ರೂ ಅಷ್ಟೇ ತುಂಬಾ ಬ್ಲೌಸೇ ಹಾಳಾಗೋ ಚಾನ್ಸ್ ಇರುತ್ತೆ. ಆದಷ್ಟು 2 ಥರ ಕತ್ರಿನ ಇಟ್ಕೋಬೇಕಾಗುತ್ತೆ. ಒಂದು ಪೇಪರ್ ಕಟ್ ಮಾಡೋದಕ್ಕೆ, ಒಂದು ನಮಗೆ ಮಾಮೂಲಿ ಬಟ್ಟೆ ಕಟ್ ಮಾಡೋದಕ್ಕೆ. ಈಗ ನೀವು ಕ್ಯಾನ್ವಸ್ಸು ಪೇಪರು ಒಂದ್ರದಲ್ಲೇ, ಬಟ್ಟೆನೂ ಒಂದ್ರದಲ್ಲೇ ಯಾವ ಕಾರಣಕ್ಕೂ ಮಾಡೋಕ್ಕೆ ಹೋಗಬಾರ್ದು. ಬಟ್ಟೆಗೆ ಸಪ್ರೇಟ್, ಪೇಪರ್ಗೆ ಸಪ್ರೇಟ್ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸಿಸರ್ ಮಾತ್ರ ಯಾವ ಕಾರಣಕ್ಕೂ ಒಳ್ಳೆ ಕ್ವಾಲಿಟಿ ಸಿಸರ್ನ ತೊಗೋಬೇಕಾಗುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಇದರಿಂದನೂ ಅಷ್ಟೇ ನೀವು ಇದನ್ನು ಸರಿಯಾಗಿ ತೊಗೊಳ್ಳಿಲ್ಲ ಅಂತ ಅಂದರೂ ಕೂಡ ನಿಮ್ಮದು ಮೆಜರ್ಮೆಂಟ್ ಖಂಡಿತ ಹಾಳಾಗುತ್ತೆ. ನಮಗೆ ಮೇಯ್ನ್ ಇಂಪಾರ್ಟೆಂಟ್ ಇರೋದೇ ಕಟಿಂಗಲ್ಲೇ ನಮಗೆ ಎಲ್ಲ ಬೇಕಾಗಿರುವಂಥ ವಸ್ತುಗಳಿವು. ಇದರಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಪ್ಪ ಅಂತಂದರೆ ಟೈಲರ್ ಚಾಕ್ ಅಂದರೆ ಮಾರ್ಕರ್ ಏನು ಯೂಸ್ ಮಾಡ್ತೀವಿ ನಾವು, ಫ್ಯಾಬ್ರಿಕ್ ಮಾರ್ಕರ್ ಯೂಸ್ ಮಾಡ್ತೀವಿ ನೋಡಿ, ಆ ಮಾರ್ಕರ್ ಮಾತ್ರ ಆದಷ್ಟು ಈ ಥರ ಕ್ವಾಲಿಟಿ ಚೆನ್ನಾಗಿರೋದು ತೊಗೊಂಡಿದ್ದೀವಿ ಅಂತಂದರೆ, ಒಂದು ಪೆನ್ನಲ್ಲಿ ನಾವು ಮಾರ್ಕ್ ಮಾಡಿದಾಗ ಯಾವ ರೀತಿ ಬರುತ್ತೆ ಆ ರೀತಿ ಮಾರ್ಕ್ ಬಂತು ಅಂತಂದರೆ ಕಟಿಂಗ್ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಈಗ ಎಕ್ಸಾಂಪಲ್, ಈ ಬ್ಲೂ ಕಲರಲ್ಲೆಲ್ಲ ಮಾರ್ಕರ್ ಬರ್ತವೆ ನೋಡಿ, ಅದು ಸ್ಟಾರ್ಟಿಂಗು ಮಾರ್ಕ್ ಮಾಡಬೇಕಾದ್ರೆ ತುಂಬಾ ಶಾರ್ಪ್ ಆಗಿರುತ್ತೆ. ಅಂದರೆ ಎಡ್ಜ್ ಎಲ್ಲ ಶಾರ್ಪ್ ಆಗಿರುತ್ತೆ, ಮಾರ್ಕ್ ಕೂಡ ಕರೆಕ್ಟಾಗಿ ಬರುತ್ತೆ. ಅದು ಒಂದು ಅರ್ಧ ಯೂಸ್ ಮಾಡಿದ್ಮೇಲೆ ಯಾವ ರೀತಿ ಆಗಿರುತ್ತೆ ಅಂತ ಬೇಕಾದರೆ ನೋಡಿ ನೀವು, ಇಷ್ಟು ದಪ್ಪ ಆಗಿಬಿಟ್ಟಿರುತ್ತೆ ಅದು. ಆ ದಪ್ಪ ಮಾರ್ಕರ್ ಮೇಲೆ ನಾವು ಮಾರ್ಕ್ ಮಾಡಿದಾಗ ಏನಾಗುತ್ತೆ, ನಮಗೆ 1/4 ಇಂಚುವರೆಗೂ ಡಿಫ್ರೆನ್ಸ್ ಬರೋ ಚಾನ್ಸ್ ಇರುತ್ತೆ. ಈಗ ಒಂದು ನಾವು 5.5 ಇಂಚು ಶೋಲ್ಡರ್ ತೊಗೊಂಡಿದ್ದೀವಿ ಅಂತ ಅಂದಾಗ ಆ ಮಾರ್ಕಿಂದ ಮಾರ್ಕ್ ಮಾಡಿ ನೀವು 5.75ವರೆಗೂ ಬಂದಿರುತ್ತೆ. ಹೀಗಾಗಿ ನಮಗೆ ಅಳತೆ ಕೆಡೋ ಚಾನ್ಸ್ ಇರುತ್ತೆ. ಆದಷ್ಟು ನಾವು ಮಾರ್ಕರ್ನ ನೋಡಿ ತಗೋಬೇಕಾಗುತ್ತೆ. ವೈಟ್ ಮಾರ್ಕರ್ ಬರ್ತವೆ ಫ್ರೆಂಡ್ಸ್, ಅವು ಎಷ್ಟು ನೀವು ಸವಿಯೋವರೆಗೂ ಅಂದರೆ ಫುಲ್ ಇದಾಗೋವರೆಗೂ ನೀವು ಅದನ್ನು ಯೂಸ್ ಮಾಡಿದ್ರೂ ಕೂಡ ಯಾವುದೇ ರೀತಿ ಅದು ದಪ್ಪ ಆಗೋದಿಲ್ಲ. ಮಾರ್ಕರ್ನ ಆದಷ್ಟು ಒಳ್ಳೆ ಕ್ವಾಲಿಟಿ ಮಾರ್ಕರ್ನ ತಗೋಬೇಕಾಗುತ್ತೆ. ಆಮೇಲೆ ಈಗ ಒಳ್ಳೆ ಟೈಲರ್ ಆಗಬೇಕಾದ್ರೆ ನಮಗೆ ಖಂಡಿತ ಸಿಸರ್ ಬೇಕು, ಟೇಪ್ ಬೇಕು, ಮಾರ್ಕರ್ ಬೇಕು. ಇದಾದಮೇಲೆ ನಮಗೆ ಥ್ರೆಡ್ ಅಂತೂ ಖಂಡಿತವಾಗ್ಲೂ ಒಳ್ಳೆ ಮೆಟೀರಿಯಲ್ ಥ್ರೆಡ್ನೇ ನಾವು ಉಪಯೋಗಿಸ್ಬೇಕಾಗುತ್ತೆ. ಕಡಿಮೆ ರೇಟ್ ಇದೆ ಅಂತ, ಇಲ್ಲಾಂದರೆ ಯಾರೋ ಒಬ್ಬರು ಸೇಲರ್ ಬಂದ್ಬಿಟ್ಟು ಇವನ್ನ ತೊಗೊಳ್ಳಿ, ಈ ಥ್ರೆಡ್ ತೊಗೊಳ್ಳಿ, ನಿಮಗೆ ಕಡಿಮೆ ರೇಟಿಗೆ ಕೊಡ್ತೀವಿ ಅಂತ ಬರ್ತಿರ್ತಾರೆ ಜನಗಳು. ಆ ಥರ ಏನಾದರೂ ನಾವು ಥ್ರೆಡ್ ತೊಗೊಂಡಿದ್ದೀವಿ ಅಂತಂದರೆ ಖಂಡಿತ ಬಟ್ಟೆ ಸ್ಟಿಚಿಂಗ್ ಕ್ವಾಲಿಟಿ ಎಲ್ಲ ಹಾಳಾಗೋಗುತ್ತೆ. ಥ್ರೆಡ್ನ ನಾವು ಕರೆಕ್ಟಾಗಿ ನೋಡಿನೇ ತೊಗೋಬೇಕಾಗತ್ತೆ ಫ್ರೆಂಡ್ಸ್. ಅದು ತುಂಬ ಇಂಪಾರ್ಟೆಂಟು. ಸ್ಟಾಕ್ ಇಟ್ಕೊಂಡಿರ್ಬೇಕು ನಾವು ಯಾವಾಗೂ ಅಷ್ಟೇ. ಈ ಕಲರ್ ಇದಕ್ಕೆ ನನಗೆ ಈ ಕಲರ್ ಬಟ್ಟೆ ಯಾವಾಗ ಯಾವ ಕಲರ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆಲ್ಲ ನಾವು ಒಂದಷ್ಟು ಎಕ್ಸ್ಟ್ರಾ ಸ್ಟಾಕ್ನ ಇಟ್ಕೊಂಡಿರ್ಬೇಕಾಗುತ್ತೆ, ಒಳ್ಳೆ ಎಲ್ಲ ಕಲರ್ ಇರುವಂತಹ ಥ್ರೆಡ್. ಆಮೇಲೆ ನೀಡಲ್ಲೂ ಅಷ್ಟೇ. ನೀಡಲ್ನ ನಾವೇನಾದರೂ ಸರಿಯಾಗಿ ಪಾಯಿಂಟ್ ಇಲ್ಲದೆ ಇರೋದು, ಒಳ್ಳೆ ಕಂಪ್ನಿದು ಯೂಸ್ ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ, ಬಟ್ಟೆ ನೋಡಿದ್ದೀರ ನೀವು, ಸ್ಟಾರ್ಟಿಂಗ್ ಕಲಿಯೋರೆಲ್ಲ ಮಾಡಿರ್ತಾರೆ ನೋಡಿ, ಆ ಥರ ಆಗಿರುತ್ತೆ. ಎಲ್ಲ ಕಡೆ ಬಟ್ಟೆ ಎಲ್ಲ ಸಿಂಕ್ ಆಗೋದು, ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ನೀಡಲ್ ಕೂಡ ಅಷ್ಟೇ. ಯಾವಾಗ ನಾವು ಏನು ವರ್ಕ್ ಮಾಡುವಾಗ, ಏನು ಡಿಸೈನ್ ಮಾಡುವಾಗ ಅಥವಾ ತುಂಬ ದಪ್ಪ ಇರುತ್ತೆ ನೋಡಿ, ಅಂಥ ಬಟ್ಟೆ ಹೊಲಿಯುವಾಗ ಏನಾದರೂ ಯಾವಾಗ ಸೂಜಿ ಅಥವಾ ನೀಡಲ್ ಯಾವಾಗ ಕಟ್ಟಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದಷ್ಟು ಅದನ್ನು ಕೂಡ ನಾವು ಸ್ಟಾಕ್ನ ಇಟ್ಕೊಂಡಿರ್ಬೇಕು. ಒಂದು ಪಾಕೆಟ್ ಆದ್ರೂ ನಮ್ಮ ಹತ್ರ ಎಕ್ಸ್ಟ್ರಾ ಖಂಡಿತ ಇರಲೇಬೇಕು. ಇಲ್ಲಾಂದರೆ ಕೆಲಸನೇ ನಿಂತೋಗುತ್ತೆ. ಬರೀ ಮಷಿನ್ ಒಂದು ಇದ್ದರೆ ಸಾಲದು, ಮಷಿನ್ಗೆ ನೀಡಲ್ಲು, ಟೇಪು, ಕತ್ರಿ ಎಲ್ಲ ಇದ್ದರೆ ಮಾತ್ರ ಒಂದು ಟೈಲರ್ ಆಗೋಕ್ಕೆ ಸಾಧ್ಯ. ಹಾಗಾಗಿ ಅದು ಕೂಡ ನಮ್ಮ ಹತ್ರ ಯಾವಾಗೂ ಅಷ್ಟೇ ಎಕ್ಸ್ಟ್ರಾ ಒಂದು ಪಾಕೆಟ್ ಆದ್ರೂ ಇಟ್ಕೊಂಡಿರ್ಬೇಕಾಗತ್ತೆ ಫ್ರೆಂಡ್ಸ್. ಮತ್ತು
ಆರನೇದು ಏನಪ್ಪ ಅಂತಂದರೆ ಇಸ್ತ್ರಿ, ಅಂದರೆ ಇಸ್ತ್ರಿ ಬಾಕ್ಸ್, ಐರನ್ ಬಾಕ್ಸ್ ಏನಂತೀವಿ ನಾವು. ಈ ಐರನ್ ಬಾಕ್ಸ್ನ ಆದಷ್ಟು ನೀವು ಸ್ಟೀಮ್ ಇರೋದು ತೊಗೊಂಡ್ರಿ ಅಂದರೆ ನಿಮಗೆ ತುಂಬ ಯೂಸ್ ಆಗುತ್ತೆ. ಇದರಿಂದ ಕೆಲವೊಂದು ಬಟ್ಟೆಗಳು ಏನಾಗುತ್ತೆ ಅಂದರೆ, ಈಗ ಸಡನ್ನಾಗಿ ಐರನ್ ಬಾಕ್ಸ್ ಇಟ್ಟಾಗ ಏನಾಗುತ್ತೆ, ತುಂಬ ಸ್ಮೂತ್ ಇರೋದು ಅಥವಾ ಸಿಲ್ಕ್ ಈ ಥರದ್ದೆಲ್ಲ ಐರನ್ ಮಾಡುವಾಗ ಅದಕ್ಕಂತಲೇ ಎದ್ರುಕೊಂಡು ಐರನ್ ಮಾಡೋರು ತುಂಬ ಕಡಿಮೆ ಆಗಿದ್ದಾರೆ. ಹಾಗಾಗಿ ಐರನ್ ಮಾಡುವಾಗ ಏನಾಗುತ್ತೆ, ಐರನ್ ಪ್ಲೇಟಿಗೆ ಹತ್ತು ಬಿಡುತ್ತೆ ಅದು. ಹಾಗಾಗಿ ಸ್ಟೀಮ್ ಇರುವಂತಹ ಐರನ್ ಬಾಕ್ಸ್ನ ತೊಗೊಂಡ್ರಿ ಅಂದರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಕಟಿಂಗ್ ಮಾಡುವಾಗ, ಮಾರ್ಕಿಂಗ್ ಮಾಡುವ, ಈಗ ನಾವೊಂದು ಬ್ಲೌಸ್ ಮಾರ್ಕ್ ಮಾಡಬೇಕಾದ್ರೆ ಅದನ್ನು ನಾವು ಎಷ್ಟು ನೀಟಾಗಿ ಫೋಲ್ಡ್ ಮಾಡಿರ್ತೀವಿ, ಆದರೆ ಬಟ್ಟೆ ಎಲ್ಲ ತುಂಬ ಕಾಟನ್ ಬಟ್ಟೆ ಇದ್ದಾಗ ನೋಡಿ ತುಂಬ ಮಡುಪೆಲ್ಲ ಆಗಿರುತ್ತೆ. ನಾವು ಅದ್ರ ಮೇಲೆ ಮಾರ್ಕ್ ಮಾಡಿದ್ರೆ ಮೆಜರ್ಮೆಂಟ್ ಖಂಡಿತ ಹಾಳಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಐರನ್ ಆ ಥರ ಇರೋ ಬಟ್ಟೆಗೆ ಮಾತ್ರ ನಾವು ಐರನ್ ಮಾಡಿಕೊಂಡು ಸ್ಟಿಚ್ ಆದಮೇಲೆ ಮತ್ತೆ ನಾವು ಐರನ್ ಮಾಡಿಕೊಡೋದ್ರಿಂದ ನಮ್ಮ ಕೆಲಸ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗಾಗಿ ಆದಷ್ಟು ಒಂದು ಐರನ್ ಬಾಕ್ಸ್ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಮೇಯ್ನ್ ಎಲ್ಲ ಟೈಲರ್ ಹತ್ರನೂ ಇದು ಕಂಪಲ್ಸರಿ ಇರಲೇಬೇಕು, ಖಂಡಿತ ಇದ್ದೇ ಇರುತ್ತೆ. ಕೆಲವೊಬ್ಬರು ಇಟ್ಕೊಂಡಿರ್ತಾರೋ ಇಲ್ವೋ ಅನ್ನೋ ಡೌಟು ಕೂಡ ಇದೆ ನನಗೆ. ಪೆನ್ನು ಮತ್ತು ಡೈರಿ ಅಂತಂದರೆ ಖಂಡಿತ ನಮಗೆ ದಿನಕ್ಕೆ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ, ಇವತ್ತು ಎಷ್ಟು ಆರ್ಡ್ರ್ ಬಂದಿದೆ, ಇವತ್ತು ನಾವು ಎಷ್ಟು ಕೊಡೋದಿದೆ, ಇದನ್ನೆಲ್ಲ ನಮಗೆ ಬಿಲ್ಲಿಂಗ್ ಆಗಬೇಕಲ್ಲ. ಒಂದು ತಿಂಗಳಿಗೆ ನಾವು ನೋಡಿದಾಗ ಈ ತಿಂಗಳಲ್ಲಿ ನಾನು ಇಷ್ಟು ಮಾಡಿದ್ದೀನಿ ಅನ್ನೋದು ನಮಗೆ ಐಡಿಯಾ ಸಿಕ್ಬಿಡುತ್ತೆ. ನಾನು ಒಂದು ಫ್ರೆಂಡ್ಸ್, ನೀವೇನಾದರೂ ಕಮೆಂಟ್ ಮಾಡಿದ್ರಿ ಅಂದರೆ ನಾನು ನಿಮಗೆ ಒಂದು 2-3 ನಿಮಿಷದ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಒಂದು ಬುಕ್ಕಲ್ಲಿ ಅಥವಾ ಒಂದು ಡೈರಿಯಲ್ಲಿ ಡೈಲಿ ಪ್ರತಿದಿನದ್ದು ನಾವು ಯಾವ ರೀತಿ ಬರಿಬೇಕು ಅಂದರೆ, ಲಾಸ್ಟ್ ಒಂದು ಫೇಜಲ್ಲಿ ಒಂದು ಕಡೆ ಜಾಗದಲ್ಲಿ ಇವತ್ತಿನ ಅರ್ನಿಂಗ್ಸ್ ಎಷ್ಟಾಗಿದೆ, ಇವತ್ತು ಎಷ್ಟು ಆಗಲಿ, ನಿಮ್ಮದು ಬರೀ 1000 ಆಗಲಿ 100 ರೂಪಾಯಿ ಆದ್ರೂ ಅಷ್ಟೇ ಏನಾಗಿರುತ್ತೆ ಅನ್ನೋದೊಂದು ನೀವು ಅಲ್ಲಿ ಬರಿತಾ ಹೋದ್ರಿ ಅಂದರೆ ನಿಮಗೆ ಎಷ್ಟು ವರ್ಷ ಆದ್ರೂ ನಿಮಗೆ ಅದು ಯೂಸ್ ಆಗುತ್ತೆ. ಆಮೇಲೆ ಪದೇ ಪದೇ ಅವ್ರ ಹತ್ರ ಮೆಜರ್ಮೆಂಟ್ ತೊಗೊಳ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ಆಲ್ರೆಡಿ ನೀವು ಅವ್ರ ಹೆಸರು, ಅವ್ರದ್ದು ಮೆಜರ್ಮೆಂಟು, ಅವ್ರದ್ದು ಇಷ್ಟು ಬಟ್ಟೆ ಇದೆ, ಇಷ್ಟು ರೇಟ್ ಇದೆ ಅಂತೆಲ್ಲ ಬರ್ಕೊಂಡಿರ್ತೀರ. ಆಗ ಇದು ತುಂಬಾ ನಿಮ್ಮ ಕೆಲಸ ಕೂಡ ಇದರಿಂದ ಈಸಿ ಆಗುತ್ತೆ. ನೀವೊಂದು ಕಸ್ಟಮರ್ ಹತ್ರ ಏನು ಅನ್ಸ್ಕೊತೀರಾ, ಇವರೊಬ್ಬರು ಒಳ್ಳೆ ಟೈಲರ್ ಇದ್ದಾರೆ, ಇವ್ರ ಹತ್ರ ನಾವು ಬಟ್ಟೆ ಕೊಡ್ಬೋದು ಅನ್ನೋಂಥ ಕಾನ್ಫಿಡೆನ್ಸ್ ಬರುತ್ತೆ. ಹಾಗಾಗಿ ಒಂದು ಬುಕ್ಕು ಪೆನ್ ಅಂತೂ ನೀವು ಖಂಡಿತ ಇಟ್ಕೊಳ್ಳೇಬೇಕು. ಅವರು ಪದೇ ಪದೇ ಅಳತೆ ತೊಗೊಳ್ಬೇಕಾಗಿರುವಂಥ ಟೆನ್ಷನ್ನೇ ಇರೋದಿಲ್ಲ. ಹಾಗಾಗಿ ಅದು ಬೇಕಾಗುತ್ತೆ. ಆಮೇಲೆ ಫ್ರೆಂಡ್ಸ್, ಇನ್ನೂ ಒಂದು ಏನಂತಂದರೆ, ಈ ಬುಕ್ಕಲ್ಲಿ ಫ್ರೆಂಡ್ಸ್ ನೀವು ಪ್ರತಿದಿನ ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡುವಾಗ 5 ಸಲ ನಿಮ್ಮ ಮನೆ ದೇವ್ರ ಹೆಸರನ್ನ ಖಂಡಿತ ಬರೀರಿ ಫ್ರೆಂಡ್ಸ್. ಇದರಲ್ಲಿ ನಂಬರ್ 8ನೇದು ಏನು ಬೇಕಪ್ಪ ನಮ್ಗೆ ಇಂಪಾರ್ಟೆಂಟ್ ಅಂದರೆ, ಇದು ಬಿಗಿನರ್ಸ್ಗಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನೀವು ಗಮನವಿಟ್ಟು ನೀವು ಎಲ್ಲರೂ ಪ್ರತಿಯೊಬ್ಬರು ರೆಡಿ ಮಾಡ್ಕೊಳ್ಳೇಬೇಕು. ಏನಪ್ಪ ಅಂದರೆ, ಪಿನ್ನು ಮತ್ತು ಪಿನ್ ಕುಷನ್. ಅಂದರೆ ಈಗ ನಾವು ಎಲ್ಲ ಮನೆಯಲ್ಲೆಲ್ಲ ಈಗ ಟೈಲರಿಂಗ್ ಶಾಪಲ್ಲೇ ಮಾಡಲಿ, ಮನೆಯಲ್ಲೇ ಮಾಡಲಿ, ಲೇಡೀಸ್ ಟೈಲರ್ ಹತ್ರ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ನೀವು ಪ್ರತಿಯೊಂದು ಟೈಲರ್ ಶಾಪ್ಗೆ ಹೋಗಿ ಅವ್ರ ಮನೇಲಿ ಮಾಡ್ತಾ ಇದ್ರೂ ಅಷ್ಟೇ, ಹೋದಾಗ ನಿಮಗೆ ಪಿನ್ನು ಹಾಗೆಯೇ ಪಿನ್ ಕುಷನ್ ಅಂತ ಖಂಡಿತ ಯೂಸ್ ಆಗೇ ಆಗುತ್ತೆ. ಯಾಕೆಂದರೆ ನಾವು ಸ್ಟಿಚ್ ಮಾಡೋವಂಥ ಬಟ್ಟೆಗಳೇ ಆ ರೀತಿ ಇರ್ತವೆ. ಅದಕ್ಕೆಲ್ಲ ನಾವು ಪಿನ್ ಹಾಕೋದ್ರಿಂದ ನಮಗೆ ಯೂಸ್ಫುಲ್ ಆಗುತ್ತೆ. ನಮಗೆ ಕಟಿಂಗಿಗೂ ಯೂಸ್ ಆಗುತ್ತೆ, ಹಾಗೆಯೇ ಸ್ಟಿಚಿಂಗಿಗೂ ಕೂಡ ಯೂಸ್ ಆಗುತ್ತೆ. ಹಾಗಾಗಿ ಎಲ್ಲರ ಹತ್ರನೂ ಇದು ಪಿನ್ ಕುಷನ್ ಅಂದರೆ, ಇದನ್ನು ನಾವು ಈಗ ಪಿನ್ನ ಒಂದು ತೊಗೊಂಡಿರ್ತೀವಿ, ಯೂಸ್ ಮಾಡಿದ್ಮೇಲೆ ಎಲ್ಲಂದ್ರಲ್ಲಿ ಇಟ್ಬಿಟ್ರೆ ಸಡನ್ನಾಗಿ ಜಲ್ದಿ ಸಿಗಲ್ಲ. ಕೆಳಗಡೆ ಬಿತ್ತು ಅಂದರೆ ಟೇಬಲ್ ಕೆಳಗಡೆನೋ ಅಥವಾ ಎಲ್ಲನ ಹೋತು ಅಂದರೆ ಸಿಗಲ್ಲ. ಹಂಗಿದ್ದಾಗ ಅದಕ್ಕೆ ಅಂತ ನಾವು ಕುಷನ್ ಮಾಡ್ಕೊಂಡಾಗ ನೋಡಿ, ನೀವು ಸಾಮಾನ್ಯವಾಗಿ ಬೇಕಾದರೆ ಅದಕ್ಕೆ ಚುಚ್ಚಿ ಇಟ್ಟಿರ್ತೀವಿ ಮಷಿನ್ ಹಿಂದ್ಗಡೆ, ಅದು ಕಂಪಲ್ಸರಿ ಎಲ್ಲರ ಹತ್ರನೂ ಅದು ಕೂಡ ಇರಬೇಕು. ಇಲ್ಲ ಅಂದರೆ ನೀವು ಈಗಲೇ ಅದನ್ನು ರೆಡಿ ಮಾಡ್ಕೋಬೋದು. ತುಂಬಾ ಸಿಂಪಲ್, ಈಸಿಯಾಗಿ ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಆಮೇಲೆ ಸ್ಟಿಚ್ ರಿಮೂವರು, ಆಮೇಲೆ ಈಗ ನೋಡಿ ಸ್ಟಿಚ್ ರಿಮೂವರ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ನಾನು ಅಂದರೆ, ಬಿಗಿನರ್ಸ್ ಆಗಿದ್ರೆ ತುಂಬಾ ಯೂಸ್ ಆಗುತ್ತೆ. ಕೆಲವೊಂದು ಬಟ್ಟೆಗಳು ನಾವು ಸ್ಟಿಚ್ ಹಾಕಿದ್ಮೇಲೆ ಆ ಬಟ್ಟೆ ಒಂದು ಸ್ಟಿಚ್ ಬಿಚ್ಚಿದ್ರೆ ಸಾಕು ಡ್ಯಾಮೇಜ್ ಆಗಿಬಿಡುತ್ತೆ. ಅವು ಖಂಡಿತ ಆಗ್ತಾ ಇರ್ತವೆ. ಅಂಥ ಬಟ್ಟೆಗಳಂತೂ ಎಷ್ಟು ಸೂಕ್ಷ್ಮವಾಗಿರ್ತವೆ ಅಂದರೆ, ಒಂದೇ ಸ್ಟಿಚ್ ಬಿಚ್ಚಿ ನೀವು ಆ ಜಾಗದಲ್ಲಿ ಡ್ಯಾಮೇಜ್ ಆಗಿರುತ್ತೆ. ಈ ಥರ ಬಟ್ಟೆಗಳಿದ್ದಾಗ ನಮಗೆ ಸ್ಟಿಚ್ ರಿಮೂವರ್ ಅಂತೂ ತುಂಬಾ ಹೆಲ್ಪ್ ಆಗುತ್ತೆ. ಇದು ಇತ್ತು ಅಂದರೆ ನಮ್ಮ ಹತ್ರ ಈಸಿಯಾಗಿ ನಾವು ಸ್ಟಿಚ್ನ ರಿಮೂವ್ ಮಾಡ್ಬೋದು. ಈಗ ಸ್ಪೀಡಾಗಿ ಏನೋ ಒಂದು ಹೊಲಿತಿರ್ತೀವಿ, ನಮ್ಮಂಥವ್ರಿಗಾದ್ರೂ ಮಿಸ್ಟೇಕ್ ಏನಾದರೂ ಒಂದು ಆಗೇ ಆಗುತ್ತೆ. ಸಡನ್ನಾಗಿ ಬಿಚ್ಚಬೇಕಾದ್ರೆ ಅದು ಇದು ಯೂಸ್ ಮಾಡೋದಕ್ಕಿಂತ ಸ್ಟಿಚ್ ರಿಮೂವರ್ ಯೂಸ್ ಮಾಡಿದ್ರೆ ನಮ್ಮ ಕೆಲಸನೂ ಈಸಿ ಆಗುತ್ತೆ, ಅದು ಸ್ಟಿಚಿಂಗ್ ಬಿಚ್ಚೋದು ಕೂಡ ಈಸಿ ಆಗುತ್ತೆ ಫ್ರೆಂಡ್ಸ್. ಸ್ಟಿಚ್ ರಿಮೂವರು, ಥ್ರೆಡ್ ಕಟರ್ ಎರಡೂ ಕೂಡ ನಮಗೆ ಯೂಸ್ ಆಗೇ ಆಗುತ್ತೆ. ಆಮೇಲೆ ಇಂಪಾರ್ಟೆಂಟ್ ಇನ್ನೂ ಒಂದು ಏನಂದರೆ, ಟೈಲರಿಂಗ್ ಸ್ಕೇಲ್ ಸೆಟ್. ಇದು ಅಂತೂ ಎಲ್ಲರಿಗೂ ಸರ್ವೇ ಸಾಮಾನ್ಯ ಯೂಸ್ ಆಗೇ ಆಗುತ್ತೆ. ಈ ಥರ ಸ್ಕೇಲ್ಗಳೆಲ್ಲ ನಿಮ್ಮ ಹತ್ರ ಇತ್ತು ಅಂದರೆ ನಿಮ್ಮ ಕೆಲಸ ಪ್ರೊಫೆಷನಲ್ ಆಗಿ ಆಗುತ್ತೆ, ಈಸಿಯಾಗಿ ಆಗುತ್ತೆ. ಯಾವುದೇ ಡೌಟ್ಸೇ ಇಲ್ಲದೆ ಇರೋ ರೀತಿ ನೀವು ಮಾಡ್ಕೋಬೋದು. ಆದಷ್ಟು ಈ ಥರ ಸ್ಕೇಲ್ ಸೆಟ್ನ ನಾವು ಇಟ್ಕೋಬೇಕಾಗುತ್ತೆ. ಎಲ್ ಸ್ಕೇಲು, ಆಮೇಲೆ ಸ್ಟ್ರೈಟ್, ಹಿಪ್ಪು, ಕರುವು, ಹಾರ್ಮೋಲು ಎಲ್ಲ ಥರದ್ದು ಸ್ಕೇಲ್ಗಳನ್ನ ನಾವು ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಆಮೇಲೆ 10ನೇದು ಇನ್ನೊಂದು ಏನಂತ ಅಂದರೆ, ಎಮರ್ಜೆನ್ಸಿ ಕಿಟ್. ಅಂದರೆ ಎಮರ್ಜೆನ್ಸಿ ಕಿಟ್ ಅಂದರೆ ನೀವೇನೋ ಫಸ್ಟ್ ಏಡ್ ಬಾಕ್ಸ್ ಅಂತ ಅನ್ಕೊಳ್ಳೋವಾಗಿಲ್ಲ. ಎಮರ್ಜೆನ್ಸಿ ಕಿಟ್ ಅಂತ ಖಂಡಿತ ಟೈಲರ್ ಶಾಪಲ್ಲಿ ಇದ್ದೇ ಇರುತ್ತೆ. ಇದರಲ್ಲೆಲ್ಲ ಏನೇನು ಇರ್ತವೆ ಅಂತಂದರೆ, ಎಕ್ಸ್ಟ್ರಾ ಬಾಬಿನ್ ಇರುತ್ತೆ, ಎಕ್ಸ್ಟ್ರಾ ಆಯಿಲ್ ಇರುತ್ತೆ,
ಆಮೇಲೆ ಎಕ್ಸ್ಟ್ರಾ ಸ್ಕ್ರೂ ಡ್ರೈವರು, ಆಮೇಲೆ ಒಂದು ಬೆಲ್ಟ್ ಕಟ್ಟಾಯಿತು ಅಂದರೆ ಹಾಕೋದಕ್ಕೆ ನೆಕ್ಸ್ಟ್ ಇನ್ನೂ ಒಂದು ಬೆಲ್ಟ್, ಈ ಥರ ಒಂದು ಬಾಕ್ಸೇ ಇರುತ್ತೆ. ಬೇಕಾದರೆ ನೀವು ಯಾರ ಹತ್ರ ಆದರೂ ಇಟ್ಕೊಂಡಿರೋರು ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಎಕ್ಸ್ಟ್ರಾ ಆಯಿಲು, ಸ್ಕ್ರೂ ಡ್ರೈವರು, ಬಾವಿನ್ಗಳು, ಎಕ್ಸ್ಟ್ರಾ ಒಂದು ಕೇಸು. ಯಾಕೆಂದರೆ ನಾವು ಕೆಲಸ ಮಾಡ್ತಿರುವಾಗ ಯಾವ ಟೈಮಿಗೆ ಏನು ಹಾಳಾಗ್ತವೆ ಅಂತ ಹೇಳಕ್ಕೆ ಬರೋದಿಲ್ಲ. ಹಾಗಾಗಿ ಈ ಥರ ಎಕ್ಸ್ಟ್ರಾ ಎಮರ್ಜೆನ್ಸಿ ಕಿಟ್ನ ಇಟ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಇದರಲ್ಲಿ ಇನ್ನೊಂದು ನಿಮಗೆ ಬೋನಸ್ ಹೇಳಬೇಕು ಅಂತಂದರೆ, ಈಗಿನ ಕರೆಂಟಿನ ಪ್ರಾಬ್ಲಮಲ್ಲಿ ಈಗ ತುಂಬ ಕರೆಂಟ್ ಪ್ರಾಬ್ಲಮ್ ಆಗ್ತಾ ಇದೆ. ಆಮೇಲೆ ಮೋಡ ಮುಚ್ಕೊಂತು ಅಂದರೆ ಎಲ್ಲ ಮಷಿನ್ ಎಲ್ಲ ಡಿಮ್ ಆಗಿ ಕಾಣ್ತಿರ್ತವೆ. ಆ ಥರ ಟೈಮಲ್ಲಿ ನಿಮಗೆ ಈಗಂತೂ ಎಮರ್ಜೆನ್ಸಿ ಬಲ್ಪ್ಗಳು ಬಂದಿದ್ದಾವೆ. ಆಮೇಲೆ ಮ್ಯಾಗ್ನೆಟ್ ಚಾರ್ಜರ್ ಮಾಡೋವಂತಹ ಮ್ಯಾಗ್ನೆಟ್ ಬಲ್ಪ್ಗಳು ಕೂಡ ಬಂದಿದ್ದಾವೆ. ಇದೆಲ್ಲ ಮಿಷನ್ಗೆಲ್ಲ ನಾವು ಹಾಕ್ಕೊಂಡ್ವಿ ಅಂದರೆ ನಮ್ಮ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ಫ್ರೆಂಡ್ಸ್, ಇದನ್ನೆಲ್ಲ ಇತ್ತು ಅಂತಂದರೆ ನಮ್ಮ ಕೆಲಸ ಆದಷ್ಟು ಸುಲಭನೇ ಆಗುತ್ತೆ. ಪ್ರತಿಯೊಬ್ಬರೂ ಅಷ್ಟೇ, ನೀವು ಏನೇನು ಯೂಸ್ ಮಾಡ್ತಾ ಇದ್ದೀರಾ ಇಷ್ಟರಲ್ಲಿ, ಈ ಥರದ್ದು ವಿಷಯ ಗೊತ್ತಿಲ್ವಾ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹಾಗಾದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.